ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear student, welcome to all for today online virtual classes. Dear student, ಈ ಇಂದಿನ ತರಗತಿಯಲ್ಲಿ ನಾವು ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ಈಗಾಗಲೇ ನಾನು ಮಾಡಿದ್ದೀನಿ. ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆನ್ಲೈನ್ ನಲ್ಲಿ 11ನೇ ತರಗತಿ ಈ ದಿನ ನಾನು ಮಾಡ್ತಾ ಇರೋದು. ಇನ್ ದಿಸ್ ಕ್ಲಾಸ್ we will discuss hydraulic oil functions and properties. ಈ ಒಂದು ತರಗತಿಯಲ್ಲಿ ಮಕ್ಕಳೇ ಹೈಡ್ರಾಲಿಕ್ ತೈಲ ಕಾರ್ಯಗಳು ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. At the end of this lesson, you shall be able to the objectives of today's lessons is hydraulic oil function and properties. ಹೈಡ್ರಾಲಿಕ್ ತೈಲ ಕಾರ್ಯಗಳು ಮತ್ತು ಅದರ ಗುಣಲಕ್ಷಣಗಳನ್ನ ನೋಡೋಣ. ಹಾಗೂ ಟೈಪ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಂದ್ರೆ ಹೈಡ್ರಾಲಿಕ್ ದ್ರವದ ವಿಧಗಳು ಯಾವುವು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಹಾಗೂ ಎನ್ವೈರನ್ಮೆಂಟಲ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಂತ ಕರಿತೀವಿ. EAHF, E ಫಾರ್ ಎನ್ವೈರನ್ಮೆಂಟಲ್, A ಫಾರ್ ಅಕ್ಸೆಪ್ಟಬಲ್, H ಫಾರ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, H ಫಾರ್ ಹೈಡ್ರಾಲಿಕ್, F ಫಾರ್ ಫ್ಲೂಯಿಡ್ಸ್. ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು. ಇಷ್ಟು ಮಕ್ಕಳೇ ಈ ದಿನದ ತರಗತಿಯ ಮುಖ್ಯವಾದ ಅಬ್ಜೆಕ್ಟಿವ್ಸ್ಗಳಾಗಿದೆ. ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. Now let us come to the hydraulic oil functions and properties. ಹೈಡ್ರಾಲಿಕ್ ತೈಲ, ಹೈಡ್ರಾಲಿಕ್ ದ್ರವದ ಕಾರ್ಯಗಳು ಮತ್ತು ಗುಣಲಕ್ಷಣಗಳು ಏನು? The primary functions of hydraulic fluid is to convey power in use. However, there are other important functions of hydraulic fluid such as productions of the hydraulic machine components also. Okay? ಹೈಡ್ರಾಲಿಕ್ ದ್ರವದ ಪ್ರಾಥಮಿಕ ಕಾರ್ಯವೇನೆಂದ್ರೆ ಟು ಕನ್ವೆ ಫ್ಲವರ್ ಅಂದ್ರೆ ಎನರ್ಜಿಯನ್ನ, ಶಕ್ತಿಯನ್ನ ತಿಳಿಸುವುದು, ಶಕ್ತಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಅದ್ಯಾಗೋ ಬಳಕೆಯಲ್ಲಿ ಹೈಡ್ರಾಲಿಕ್ ಫ್ಲೂಯಿಡ್ ನ ದ್ರವದ ಇತರ ಪ್ರಮುಖ ಕಾರ್ಯಗಳು ಸಹ ಇವೆ. ಅವುಗಳಲ್ಲಿ ಮುಖ್ಯವಾಗಿ ಹೈಡ್ರಾಲಿಕ್ ಯಂತ್ರವನ್ನ, ಹೈಡ್ರಾಲಿಕ್ ಘಟಕವನ್ನ, ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ರಕ್ಷಣೆಯನ್ನ ಮಾಡತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದ ಘಟ್ಟ ಆಗಿರುತ್ತೆ. The table below lists the major functions of hydraulic fluids and the properties of fluid that affect its stability to perform the functions. ಮಕ್ಕಳೇ, ನಿಮ್ಗೆ ಈ ಕೆಳಗೆ ಒಂದು ಕೋಷ್ಟಕವನ್ನು ನಾನು ನೀಡ್ತಾ ಹೋಗ್ತೀನಿ. ಇದರಲ್ಲಿ ಹೈಡ್ರಾಲಿಕ್ ದ್ರವದ ಪ್ರಮುಖ ಕಾರ್ಯಗಳು ಮತ್ತು ಆ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ದ್ರವದ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ ಮಕ್ಕಳೇ. Now let us come to the hydraulic oil functions and properties. ಹೈಡ್ರಾಲಿಕ್ ತೈಲ ಕಾರ್ಯಗಳು ಮತ್ತು ಗುಣಲಕ್ಷಣಗಳ ಒಂದು ಕೋಷ್ಟಕವನ್ನ, ಪಟ್ಟಿಯನ್ನ, ಟೇಬಲ್ ಅನ್ನ ಈಗ ನಾವು ಗಮನಿಸೋಣ ಮಕ್ಕಳೇ. ಮೊದಲನೇದಾಗಿ ಒಂದ್ ಕಡೆ ನಾನು ಕಾರ್ಯಗಳನ್ನ ತೆಗೆದುಕೊಳ್ತೀನಿ, ಫಂಕ್ಷನ್ಸ್, ಮತ್ತೊಂದು ಬದಿಯಲ್ಲಿ ಅದರ ಗುಣಲಕ್ಷಣಗಳನ್ನ ಹೇಳ್ತಾ ಹೋಗ್ತೀನಿ. ಇವೆರಡನ್ನು ಒಟ್ಟೊಟ್ಟಿಗೆ ನಾವು ಅವಲೋಕನವನ್ನ ಮಾಡ್ತಾ ಹೋಗೋಣ. ಮೊದಲನೇ ಕಾರ್ಯ, the hydraulic oil is a medium for power transfer and control. ಅಂದ್ರೆ ಈ ಹೈಡ್ರಾಲಿಕ್ ತೈಲ ಏನಿದೆ, ದ್ರವ ಏನಿದೆ, ಇದು ಒಂದು ಮಾಧ್ಯಮ, ವಿದ್ಯುತ್ ವರ್ಗಾವಣೆ ಮತ್ತು ನಿಯಂತ್ರಣಕ್ಕಾಗಿ ನಾವು ಬಳಸ್ತೀವಿ. ಹೈಡ್ರಾಲಿಕ್ ಆಯಿಲ್ ನ ಇಟ್ ಇಸ್ ಎ ಮೀಡಿಯಾ, ಮಾಧ್ಯಮ, ಸೇತು. ಯಾತಕ್ಕೆ
ಪವರ್ ಟ್ರಾನ್ಸ್ಫರ್ ವಿದ್ಯುತ್ ವರ್ಗಾವಣೆ ಅಂಡ್ ಆಲ್ಸೋ ಟು ಕಂಟ್ರೋಲ್ ನಿಯಂತ್ರಣಕ್ಕಾಗಿ ಮೊದಲನೇ ಕಾರ್ಯ ಮಕ್ಕಳೇ. ಒಂದೆರಡು ಗುಣಲಕ್ಷಣಗಳನ್ನು ನೋಡೋಣ. ಇಟ್ ಇಸ್ ಎ ನಾನ್ ಕಂಪ್ರೆನ್ಸಿಬಲ್ ಅಂಡ್ ಹೈ ಬಲ್ಕ್ ಮಾಡ್ಯುಲಸ್, ಫಾಸ್ಟ್ ಏರ್ ರಿಲೀಸ್, ಲೋ ಫೋಮಿಂಗ್ ಟೆಂಡೆನ್ಸಿ, ಲೋ ವಾಲಟಾಲಿಟಿ. ಅಂದ್ರೆ ಮಕ್ಕಳೇ, ನಾನ್ ಕಂಪ್ರೆಸಿಬಲ್ ಅಂದ್ರೆ ಇದು ಸಂಕುಚಿತಗೊಳ್ಳಲ್ಲ. ದಟ್ ಇಸ್ ಕಾಲ್ಡ್ ನಾನ್ ಕಂಪ್ರೆಸಿಬಲ್. ಫಾಸ್ಟ್ ಏರ್ ರಿಲೀಸ್, ವೇಗದ ಗಾಳಿ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು. ಫೋಮಿಂಗ್ ಇಲ್ಲ, ಕಡಿಮೆ ಫೋಮಿಂಗ್ ಪ್ರವೃತ್ತಿ. ಅಂಡ್ ಆಲ್ಸೋ ಲೋ ವಾಲ್ಟಾಲಿಟಿ ಅಂದ್ರೆ ಕಡಿಮೆ ಚಂಚಲತೆಯನ್ನ ಹೊಂದಿರತಕ್ಕಂಥ ಗುಣಲಕ್ಷಣವನ್ನ ಈ ಹೈಡ್ರಾಲಿಕ್ ತೈಲ ಹೊಂದಿದೆ. ಎರಡನೇ ಕಾರ್ಯವನ್ನು ನೋಡೋಣ ಮಕ್ಕಳೇ. ಇನ್ ದಿಸ್ ಮೀಡಿಯಾ ಫಾರ್ ಹೀಟ್ ಟ್ರಾನ್ಸ್ಫರ್, ಹೈಡ್ರಾಲಿಕ್ ತೈಲ ಶಾಖ ವರ್ಗಾವಣೆ ಮಾಧ್ಯಮವಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಪ್ರಾಪರ್ಟೀಸ್ ಅನ್ನು ನೋಡೋಣ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಟ್ ಇಸ್ ಎ ಗುಡ್ ಥರ್ಮಲ್ ಕೆಪಾಸಿಟಿ ಅಂಡ್ ಕಂಡಕ್ಟಿವಿಟಿ. ಅಂದರೆ ಗುಣಲಕ್ಷಣಗಳಲ್ಲಿ ಹೈಡ್ರಾಲಿಕ್ ತೈಲ ಏನಿದೆ, ಇದು ಉತ್ತಮ ಉಷ್ಣ ಸಾಮರ್ಥ್ಯ ಮತ್ತು ವಾಹಕತೆಯನ್ನು ಹೊಂದಿದೆ. ಅಂದರೆ ಗುಡ್ ಥರ್ಮಲ್ ಕೆಪಾಸಿಟಿ ಅಂಡ್ ಆಸ್ ವೆಲ್ ಆಸ್ ಕಂಡಕ್ಟಿವಿಟಿ. ಸೊ ಮೂರನೇ ಕಾರ್ಯವನ್ನು ನೋಡೋಣ, ಗುಣಲಕ್ಷಣಗಳನ್ನ ನೋಡೋಣ. ಸೀಲಿಂಗ್ ಮಾಧ್ಯಮ, ಸೀಲಿಂಗ್ ಮೀಡಿಯಂ ಅಂತ ಕರಿತೀವಿ ಮಕ್ಕಳೇ. ಹೈಡ್ರಾಲಿಕ್ ತೈಲ ಒಂದು ಉತ್ತಮವಾದ ಸೀಲಿಂಗ್ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಅದರ ಗುಣಲಕ್ಷಣ ಅಡ್ವೊಕೇಟ್ ವಿಸ್ಕೋಸಿಟಿ ಅಂಡ್ ವಿಸ್ಕೋಸಿಟಿ ಇಂಡೆಕ್ಸ್ ಅಂಡ್ ಸಿಎಸ್ ಸ್ಟೆಬಿಲಿಟಿ ಅಂತ ಕರಿತೀವಿ ಮಕ್ಕಳೇ. ಅಂದರೆ ಸಾಕಷ್ಟು ಸ್ನಿಗ್ಧತೆ ಮತ್ತು ಸ್ನಿಗ್ಧತೆ ಸೂಚ್ಯಾಂಕ ಬರಿಯ ಸ್ಥಿರತೆ, ಸಿಎಸ್ ಸ್ಟೆಬಿಲಿಟಿ ಅಂತ ನಾವು ಕರಿತೀವಿ. ಈ ಒಂದು ಗುಣಲಕ್ಷಣಗಳನ್ನ ಈ ಒಂದು ಹೈಡ್ರಾಲಿಕ್ ಆಯಿಲ್ ಹೊಂದಿದೆ. ಸೊ ಮುಂದಿನ ಕಾರ್ಯವನ್ನು ನೋಡೋಣ ಮಕ್ಕಳೇ. ಸೊ ಇಲ್ಲಿ ಇಟ್ ಇಸ್ ಎ ಲೂಬ್ರಿಕೆಂಟ್. ಹೈಡ್ರಾಲಿಕ್ ಆಯಿಲ್ ಇಸ್ ವರ್ಕ್ ಆಸ್ ಎ ಲೂಬ್ರಿಕೆಂಟ್. ಸೊ ಅದರ ಗುಣಲಕ್ಷಣಗಳಲ್ಲಿ ವಿಸ್ಕಾಸಿಟಿ ಫಾರ್ ಫಿಲಂ ಮೇಂಟೆನೆನ್ಸ್, ಅಂದರೆ ಅಲ್ಲಿ ಒಂದು ಆಯಿಲ್ನೆಸ್ ನೇಚರ್ ಅನ್ನ, ಒಂದು ಫಿಲಂ ಅನ್ನ, ಒಂದು ಪದರವನ್ನ ಇದು ಮಾಡತಕ್ಕಂತ ಗುಣಲಕ್ಷಣವನ್ನ ಹೊಂದಿದೆ. ಲೋ ಟೆಂಪರೇಚರ್ ಫ್ಲೂಯಿಡಿಟಿ, ಕಡಿಮೆ ತಾಪದ ದ್ರವತೆ ಅಂತ ಕರಿತೀವಿ ಮಕ್ಕಳೇ. ಹಾಗಂದರೆ ಲೋ ಟೆಂಪರೇಚರ್ ಫ್ಲೂಯಿಡಿಟಿ, ಕಡಿಮೆ ತಾಪಮಾನದ ದ್ರವತೆ ಆದ ಒಂದು ಗುಣಲಕ್ಷಣವನ್ನ ಕೂಡ ಇದು ಹೊಂದಿದೆ. ಥರ್ಮಲ್ ಅಂಡ್ ಆಕ್ಸಿಡೇಟಿವ್ ಸ್ಟೆಬಿಲಿಟಿ, ಅಂದರೆ ಉಷ್ಣವನ್ನು ತಡ್ಕೊಳ್ತಕ್ಕಂಥದ್ದು. ಆಕ್ಸಿಡೇಷನ್ಸ್ ನಲ್ಲಿ ಸ್ಥಿರತೆ, ಉಷ್ಣ ಅಂದ್ರೆ ಥರ್ಮಲ್ ಮತ್ತೆ ಆಕ್ಸಿಡೇಷನ್ಸ್ ನಲ್ಲಿ ಸ್ಟೆಬಿಲೈಸ್ ಆಗಿರ್ತಕ್ಕಂಥದ್ದು, ಸ್ಥಿರವಾಗಿರ್ತಕ್ಕಂತಹ ಗುಣವನ್ನ ಹೈಡ್ರಾಲಿಕ್ ಆಯಿಲ್ ಹೊಂದಿದೆ ಮಕ್ಕಳೇ. ಲುಬ್ರಿಕೆಂಟ್ ಹೈಡ್ರೋಲೈಟಿಕ್ ಸ್ಟೆಬಿಲಿಟಿ, ವಾಟರ್ ಟಾಲರೆನ್ಸ್, ಅಂದರೆ ಈ ಒಂದು ಹೈಡ್ರಾಲಿಕ್ ಆಯಿಲ್ ನ ಮತ್ತೊಂದು ಗುಣಲಕ್ಷಣ ಏನಂದ್ರೆ ಮಕ್ಕಳೇ, ಇದು ಲುಬ್ರಿಕೆಂಟ್ ಹೈಡ್ರಾಲಿಟಿಕ್ ಸ್ಟೆಬಿಲಿಟಿ. ಅಂದರೆ ಲುಬ್ರಿಕೇಶನ್ಸ್ ಆಗುತ್ತಲ್ಲ, ಅಲ್ಲಿ ಸ್ಥಿರತೆಯನ್ನ ಹೊಂದಿದೆ. ಮತ್ತೆ ನೀರಿನ ಸಹಿಷ್ಣುತೆಯನ್ನ, ವಾಟರ್ ಟಾಲರೆನ್ಸ್ ಅಂತ ಕರಿತೀವಿ, ನೀರಿನ ಸಹಿಷ್ಣುತೆಯನ್ನು ಕೂಡ ಇದು ಹೊಂದಿದೆ. ಸೊ ಇದು ಕೂಡ ಮತ್ತೊಂದು ಗುಣಲಕ್ಷಣ ಹೈಡ್ರಾಲಿಕ್ ಆಯಿಲ್ದು. ಅಂಡ್ ಆಲ್ಸೋ ಕ್ಲೀನ್ನೆಸ್ ಅಂಡ್ ಫಿಲ್ಟರಬಿಲಿಟಿ, ಸ್ವಚ್ಛತೆ ಮತ್ತು ಶೋಧನೆ ಅಂತ ನಾವು ಕರಿತೀವಿ ಮಕ್ಕಳಲ್ಲಿ. ಅಂದರೆ ಹೈಡ್ರಾಲಿಕ್ ಆಯಿಲ್ ಮತ್ತೊಂದು ಗುಣಲಕ್ಷಣ ಏನು, ಸ್ವಚ್ಛತೆ ಮತ್ತು ಶೋಧನೆ, ಕ್ಲೀನ್ನೆಸ್ ಅಂಡ್ ಫಿಲ್ಟರಬಿಲಿಟಿ. ಡಿಎಮ್ಸಬಿಲಿಟಿ, ಆಂಟಿವಿಯರ್ ಚಾರಕ್ಟರಿಸ್ಟಿಕ್, ಕರೋಷನ್ ಕಂಟ್ರೋಲ್, ಇವು ಕೂಡ ಇದರ ಒಂದು ಡಿಎಮ್ಸಬಿಲಿಟಿ ಇದೆ. ಮತ್ತೆ ಆಂಟಿವಿಯರ್, ಸವಿಯದೆ. ಆಂಟಿವಿಯರ್ ಅಂದ್ರೆ, ವಿಯರ್ ಅಂದ್ರೆ ಸವಿಯೋದು, ಆಂಟಿವಿಯರ್ ಅಂದ್ರೆ ಸವಿಯೋದನ್ನ ತಡೆಗಟ್ಟತಕ್ಕಂತ ಒಂದು ಗುಣಲಕ್ಷಣ. ಮತ್ತೆ ತುಕ್ಕಡಿಯೋದನ್ನ ತಡೆಗಟ್ಟಿರ್ತಕ್ಕಂಥ ಸಾಮರ್ಥ್ಯ ಕೂಡ ಈ ಒಂದು ಹೈಡ್ರಾಲಿಕ್ ಆಯಿಲ್ ಇದೆ ಮಕ್ಕಳೇ. ಲೂಬ್ರಿಕೆಂಟ್ ಆಗಿರೋದ್ರಿಂದ ಇಷ್ಟೆಲ್ಲ ಕಾರ್ಯ ಗುಣಲಕ್ಷಣಗಳನ್ನ ನಾವು ನೋಡಬಹುದು.
ಲೂಬ್ರಿಕೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅದಕ್ಕೆ ತಕ್ಕ ಹಾಗೆ ಈ ಒಂದು ಗುಣಲಕ್ಷಣಗಳನ್ನ ಈ ಹೈಡ್ರಾಲಿಕ್ ಆಯಿಲ್ ಹೊಂದಿದೆ. ಮತ್ತೊಂದು ಕಾರ್ಯವನ್ನು ನೋಡೋದಾದ್ರೆ ಮಕ್ಕಳೇ, ಪಂಪ್ ಎಫಿಷಿಯನ್ಸಿ. ಈ ಹೈಡ್ರಾಲಿಕ್ ಆಯಿಲ್ ನಾವೇನ್ ಬಳಸ್ತೀವಿ ಮಕ್ಕಳೇ, ಅದು ಸೊ ಎಫಿಷಿಯನ್ಸಿ ಇನ್ ಪಂಪ್, ದಕ್ಷತೆ ಅಂತ ಕರಿತೀವಿ. ಸೊ ಏನ್ ಗುಣಲಕ್ಷಣ? ಪ್ರಾಪರ್ ವಿಸ್ಕಾಸಿಟಿ ಟು ಮಿನಿಮೈಸ್ ಇಂಟರ್ನಲ್ ಲೀಕೇಜ್, ಅಂದ್ರೆ ಆಂತರಿಕ ಸೋರಿಕೆಯನ್ನ ಕಡಿಮೆ ಮಾಡಲು ಸರಿಯಾದ ಸ್ನಿಗ್ಧತೆಯನ್ನ ಇದು ಹೊಂದಿದೆ. ಏನೋ ಹೈಡ್ರಾಲಿಕ್ ತೈಲ. ಅಂಡ್ ಆಲ್ಸೋ ಹೈ ವಿಸ್ಕಾಸಿಟಿ ಇಂಡೆಕ್ಸ್, ಹೆಚ್ಚಿನ ಸ್ನಿಗ್ಧತೆ ಸೂಚ್ಯಂಕವನ್ನು ಕೂಡ ಈ ಹೈಡ್ರಾಲಿಕ್ ತೈಲ ಹೊಂದಿದೆ ಮಕ್ಕಳೇ. ಮುಂದಿನ ಕಾರ್ಯವನ್ನ ನೋಡೋಣ ಮಕ್ಕಳೇ. ಸೊ ಸ್ಪೆಷಲ್ ಫಂಕ್ಷನ್ಸ್, ವಿಶೇಷ ಕಾರ್ಯ ಏನಪ್ಪಾ ಇದ್ರದ್ದು? ಹೈಡ್ರಾಲಿಕ್ ಆಯಿಲ್ ಕೆಲವು ವಿಶೇಷ ಕಾರ್ಯವನ್ನ ವಹಿಸುತ್ತೆ. ಏನು ವಿಶೇಷ ಕಾರ್ಯ? ಯಾವ ಗುಣಲಕ್ಷಣಗಳಲ್ಲಿ ವಿಶೇಷ ಕಾರ್ಯ ಇದೆ? ಫೈರ್ ರೆಸಿಸ್ಟೆಂಟ್, ಬೆಂಕಿಯ ಪ್ರತಿರೋಧ. ನೋಡಿ, ಹೈಡ್ರಾಲಿಕ್ ಆಯಿಲ್ ಇಸ್ ಎ ಫೈರ್ ರೆಸಿಸ್ಟೆನ್ಸ್. ಫ್ರಿಕ್ಷನ್ ಮಾಡಿಫಿಕೇಶನ್ಸ್, ಘರ್ಷಣೆಯನ್ನ ಮಾರ್ಪಾಡು ಮಾಡತಕ್ಕಂಥ ಗುಣಲಕ್ಷಣಗಳನ್ನ ಹೊಂದಿದೆ. ರೇಡಿಯೇಷನ್ ರೆಸಿಸ್ಟೆನ್ಸ್, ವಿಕಿರಣ ಪ್ರತಿರೋಧವನ್ನು ಕೂಡ ಈ ಹೈಡ್ರಾಲಿಕ್ ತೈಲ ಹೊಂದಿದೆ. ಆ ಒಂದು ಗುಣಲಕ್ಷಣವನ್ನ ಹೊಂದಿದೆ ಮಕ್ಕಳೇ. ಮುಂದಿನ ಕರೆ ಎನ್ವೈರನ್ಮೆಂಟಲ್ ಇಫೆಕ್ಟ್, ಪರಿಸರದ ಪ್ರಭಾವ ವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಯಾವ ರೀತಿ ಅಂದ್ರೆ ಲೋ ಟಾಕ್ಸಿಟಿ ವೆನ್ ನ್ಯೂ ಆರ್ ಡಿಕಂಪೋಸ್ಡ್. ಅಂದರೆ ಮಕ್ಕಳೇ, ಪರಿಸರದ ಪ್ರಭಾವ ಅಂದ್ರೆ ಪರಿಸರದ ಮೇಲೆ ಯಾವುದೇ ತೊಂದರೆಯನ್ನ ಮಾಡದೇ ಇರತಕ್ಕಂತ ಕಾರ್ಯವನ್ನ ಈ ಹೈಡ್ರಾಲಿಕ್ ಆಯಿಲ್ ವಹಿಸುತ್ತೆ. ಅಂದ್ರೆ ಲೋ ಟಾಕ್ಸಿಟಿ ಏನ್ ಸಾರಾಗದೆ, ಏನ್ ಗುಣಲಕ್ಷಣ? ಇದರಲ್ಲಿ ವಿಷತ್ವ ಕಡಿಮೆ ಇದೆ. ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡುವ, ವಿಷವನ್ನ ಕಾರತಕ್ಕಂತ ಅಂಶ ಇದರಲ್ಲಿ ತುಂಬಾ ಕಡಿಮೆ ಇದೆ. ಅದು ಹೊಸದಾಗಿರಲಿ ಅಥವಾ ಡಿಕಂಪೋಸ್ ಆಗಿರಲಿ, ವೆನ್ ನ್ಯೂ ಆರ್ ಡಿಕಂಪೋಸ್ಡ್. ಬಯೋಡಿಗ್ರೇಡಬಿಲಿಟಿ, ಜೈವಿಕ ವಿಘಟನೀಯತೆ ಇದರಲ್ಲಿ ಇದೆ ಮಕ್ಕಳೇ. ಅಂದರೆ ಏನು ಬಯೋಡಿಗ್ರೇಡಬಿಲಿಟಿ ಅಂದ್ರೆ? ಇದು ಪರಿಸರದಲ್ಲಿ ಜೈವಿಕ ವಿಘಟನೀಯತೆಯನ್ನ ಹೊಂದತಕ್ಕಂಥದ್ದು, ಬೆರೀತಕ್ಕಂಥದ್ದು. ಇದು ಉತ್ತಮವಾದಂತ ಮತ್ತೊಂದು ಗುಣಲಕ್ಷಣ ಮಕ್ಕಳೇ. ಮುಂದಿನ ಕಾರ್ಯವನ್ನ ನಾವು ನೋಡೋಣ. ಫಂಕ್ಷನಿಂಗ್ ಲೈಫ್, ಕಾರ್ಯಜೀವನ. ಏನು ಹೈಡ್ರಾಲಿಕ್ ಆಯಿಲ್? there are so many functioning life. ಮೆಟೀರಿಯಲ್ ಕಂಪ್ಯಾಟಬಿಲಿಟಿ ಅಂದ್ರೆ ಕಾರ್ಯಜೀವನ ಏನು? ವಸ್ತು ಹೊಂದಾಣಿಕೆ ಇದೆ. ಎಲ್ಲ ಮೆಟೀರಿಯಲ್ಗೂ ಇದು ಕಂಪ್ಯಾಟಬಿಲಿಟಿ ಇದೆ, ವಸ್ತು ಹೊಂದಾಣಿಕೆ ಇದೆ. ಇವಿಷ್ಟು ಮಕ್ಕಳೇ ತರಬೇತಿದಾರರೇ ಹೈಡ್ರಾಲಿಕ್ ಆಯಿಲ್ಗಳನ್ನ ಕಾರ್ಯಗಳು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನ ನಾನೀಗ ನಿಮ್ಗೆ ಹೇಳಿದ್ದೀನಿ. Now let us come to the types of hydraulic fluids. Hydraulic fluid ನ ದ್ರವಗಳ ವಿಧಗಳು. According to ISO, there are 3 different types of fluids according to their source of availability and purpose of use. ISO ಪ್ರಕಾರ ಅವುಗಳ ಲಭ್ಯತೆ ಮತ್ತು ಬಳಕೆಯ ಉದ್ದೇಶದ ಪ್ರಕಾರ 3 ವಿಭಿನ್ನ ರೀತಿಯ ದ್ರವಗಳನ್ನ ನಾವು ಇಲ್ಲಿ ಪಟ್ಟಿಯನ್ನು ನಾವು ಮಾಡಬಹುದು ಮಕ್ಕಳೇ. ಸೊ ಯಾವುದು? ಮಿನರಲ್ ಆಯಿಲ್ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ನಂಬರ್ 1, ಮಿನರಲ್ ಆಯಿಲ್ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು. ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು. As these have a mineral oil base, so they are named as mineral oil based hydraulic fluids. ಇವುಗಳು ಖನಿಜ ತೈಲ ನೆಲೆಯನ್ನ ಹೊಂದಿರುವುದರಿಂದ, ಯಾವುದೋ ಹೈಡ್ರಾಲಿಕ್ ಫ್ಲೂಯಿಡ್ಸ್, ಅವುಗಳನ್ನ ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು ಎಂದು ನಾವು ಹೆಸರಿಸಲಾಗಿದೆ. ಇವುಗಳನ್ನ ಹೆಸರಿಸಬಹುದು. These kind of fluid will have high performance at lower cost. ಈ ರೀತಿಯ ದ್ರವಗಳು ಮಕ್ಕಳೇ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನ ಹೊಂದಿರುತ್ತೆ. ಯಾವುದೋ
ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ಆಯಿಲ್ಗಳು, ದ್ರವಗಳು. These mineral oils are further classified as HH, HH, HL and HM fluids. ಈ ಖನಿಜ ತೈಲಗಳನ್ನ ಮತ್ತಷ್ಟು ಅಂದರೆ ಫರ್ದರ್ ಕ್ಲಾಸಿಫೈಡ್ HH, HL ಮತ್ತು HM ದ್ರವಗಳಾಗಿ ವರ್ಗೀಕರಣವನ್ನು ನಾವು ಮಾಡ್ತಾ ಹೋಗ್ತೀವಿ. ಏನ್ ಸಾರ್ ಇದು HH, HL, HM ದ್ರವಗಳಾಗಿ ವರ್ಗೀಕರಿಸೋದು ಅಂದ್ರೆ ಏನು ನೋಡೋಣ ಮಕ್ಕಳೇ ಮುಂದಿನ ಸ್ಲೈಡ್ ನಲ್ಲಿ. ಮಿನರಲ್ ಆಯಿಲ್ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ನಲ್ಲಿ ಖನಿಜದ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳು ಒಂದ ವರ್ಗೀಕರಣದಲ್ಲಿ ಮೊದಲನೇ ಟೈಪ್ ನಲ್ಲಿ ಟೈಪ್ H ಅಂತ ಹೇಳಿದ್ನಲ್ಲ, ಟೈಪ್ HH fluids are refined mineral oil fluids which do not have any additives. These fluids are able to transfer power but have a less properties of lubrication and unable to withstand high temperature. These types of fluid have a limited usage in industries. Some of the uses are manually used in jacks and pumps, low pressure hydraulic system. ಮಕ್ಕಳೇ ಈ ಟೈಪ್ HH ದ್ರವಗಳು ಅಂದ್ರೆ ಇದು ಸಂಸ್ಕರಿಸಿದ ಖನಿಜ ತೈಲ ದ್ರವ ಆಗಿದೆ. ಸಂಸ್ಕರಿಸಿದ ಅಂದ್ರೆ ರಿಫೈನ್ಡ್ ಮಿನರಲ್ ಆಯಿಲ್ ಅಂತ ಕರಿತೀವಿ. ಈ HH ಯಾವುದೇ ಸೇರ್ಪಡೆಗಳನ್ನ ಹೊಂದಿರುವುದಿಲ್ಲ, ಯಾವುದೇ ಅಡಿಟಿವ್ಸ್ ಇಲ್ಲಿ ಇರೋದಿಲ್ಲ. ಈ ದ್ರವಗಳ ಈ ಫ್ಲೂಯಿಡ್ ಶಕ್ತಿಯನ್ನು ವರ್ಗಾಯಿಸಲು ಸಮರ್ಥವಾಗಿವೆ. ಅಂದರೆ these fluids are able to transfer power. ಆದರೆ ನಯಗೊಳಿಸುವ ಈಕೆ ತುಂಬಾ ಕಡಿಮೆ ಗುಣಲಕ್ಷಣಗಳನ್ನು ಹೊಂದಿದೆ. ಬಟ್ have less properties of lubrications, unable to withstand high temperature. ಮತ್ತು ಅಂದ್ರೆ ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳಲು ಈ ಒಂದು HH ಮಿನರಲ್ ಆಯಿಲ್ಗೆ ಸಾಧ್ಯ ಇರುವುದಿಲ್ಲ. ಈ ರೀತಿಯ ದ್ರವವು ಕೈಗಾರಿಕೆಗಳಲ್ಲಿ ಸೀಮಿತವಾಗಿ ನಾವು ಬಳಕೆಯನ್ನು ಮಾಡ್ತೇವೆ. ಕೆಲವು ಉಪಯೋಗಗಳಲ್ಲಿ ಇವುಗಳನ್ನ ಯಾವುದ್ರಲ್ಲಿ ಅಂದ್ರೆ ನಾವು ಜಾಕ್ ಅನ್ನ ಬಳಸ್ತೀವಲ್ಲ ಮಕ್ಕಳೇ, ಯೂಸ್ಡ್ ಆಸ್ ಜಾಕ್ಸ್, ಮ್ಯಾನ್ಯುಯಲಿ ಆಪರೇಟೆಡ್ ಜಾಕ್ಸ್, ಮತ್ತೆ ಪಂಪ್ಗಳು, ಮತ್ತೆ ಇತರೆ ಕಡಿಮೆ ಒತ್ತಡದ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಈ HH ಫ್ಲೂಯಿಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. HH ಅಂದ್ರೆ ಗೊತ್ತಾಯ್ತಲ್ಲ, ರಿಫೈನ್ಡ್ ಸಂಸ್ಕರಿಸಿದ ಖನಿಜ ತೈಲ ಅಂತ ನಾವು ಕರಿತೀವಿ. ನಾವು ಎರಡನೇದು ಬರೋಣ ಮಕ್ಕಳೇ, HL fluids ಅಂತ ಹೇಳಿದೆ ನಾನು. ಸೊ ದ HL fluids are refined mineral oils which contains oxidants and rust inhibitors which help the system to protect it from the chemical attack and power contaminations. ಅಂದರೆ ಮಕ್ಕಳೇ HL ದ್ರವ ಏನಿದೆ, ಫ್ಲೂಯಿಡ್ ಏನಿದೆ, ಇದು ಕೂಡ ಸಂಸ್ಕರಿಸಿದ ಖನಿಜ ತೈಲ, ಆದರೆ ಆಕ್ಸಿಡೆಂಟ್ ಮತ್ತು ತುಕ್ಕು ನಿರೋಧಕಗಳನ್ನ ಹೊಂದಿದೆ. ಇದು ವಿಚ್ ಕಂಟೈನ್ಸ್ ಆಕ್ಸಿಡೆಂಟ್ಸ್ ಅಂಡ್ ರಸ್ಟ್ ಇನ್ಹ್ಯಾಬಿಟೇಟರ್ಸ್. ಇದು ವ್ಯವಸ್ಥೆಯನ್ನ ಗಾಳಿ ಮತ್ತು ನೀರಿನ ಮಾಲಿನ್ಯದಿಂದ ರಕ್ಷಿಸಕ್ಕೆ ಸಹಾಯವನ್ನ ಮಾಡುತ್ತೆ. ಅಂದರೆ ಮಕ್ಕಳೇ ಈ ಹೈಡ್ರಾಲಿಕ್ ಸಿಸ್ಟಮ್ ಅನ್ನು ಹೈಡ್ರಾಲಿಕ್ ವ್ಯವಸ್ಥೆಯನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ? ಕೆಮಿಕಲ್ ಅಟ್ಯಾಕ್ಸ್ ಅಂಡ್ ವಾಟರ್ ಕಂಟಾಮಿನೇಷನ್ಸ್, ನೀರಿನ ಮಾಲಿನ್ಯದಿಂದ, ರಾಸಾಯನಿಕ ದಾಳಿಯಿಂದ ರಕ್ಷಣೆಯನ್ನ ಮಾಡುತ್ತೆ. These fluids are mainly used in piston pumps application. ಈ ದ್ರವಗಳನ್ನ ಮುಖ್ಯವಾಗಿ ಪಿಸ್ಟನ್ ಪಂಪ್ ಅನ್ವಯಗಳಲ್ಲಿ ಬಳಸಲಾಗುತ್ತೆ. ಈ ಪಂಪನ್ನ ಎಲ್ಲಿ ಬಳಸ್ತೀವಿ ಮಕ್ಕಳೇ? ಪಿಸ್ಟನ್ ಪಂಪ್ ನಲ್ಲಿ. ಈ ಆಯಿಲ್ಗಳನ್ನ, ಈ ದ್ರವಗಳನ್ನ, ಪಂಪ್ ಅಲ್ಲ, ಈ ದ್ರವಗಳನ್ನ ಮುಖ್ಯವಾಗಿ ಪಿಸ್ಟನ್ ಪಂಪ್ ಗಳಲ್ಲಿ ನಾವು ಬಳಸ್ತೀವಿ. ಮೇನ್ಲಿ ಯೂಸ್ಡ್ ಇನ್ ಪಿಸ್ಟನ್ ಪಂಪ್ ಅಪ್ಲಿಕೇಶನ್ಸ್. ಸೊ ಖನಿಜ ತೈಲ ಆಧಾರಿತ ಹೈಡ್ರಾಲಿಕ್ ದ್ರವಗಳಲ್ಲಿ HM is a version of HL type fluids. HL ಹೇಳಿದೆ, ಈಗ HM ಅನ್ನೋದು is a version of HL type fluid which have improved anti-wear additives. ಮಕ್ಕಳೇ ಈ HM ಎನ್ನುವುದು HH ಆಯ್ತು, HL ಆಯ್ತು, HM ಬಂದಿದ್ದೀನಿ. ಈಗ ಈ HM ಎನ್ನುವುದು HL ಮಾದರಿಯ ದ್ರವಗಳ ಆವೃತ್ತಿಯಾಗಿದೆ. ಅಂದ್ರೆ ಇಂಪ್ರೂವ್ಡ್ ವರ್ಷನ್ಸ್ ಆಫ್ ದಿ
HL. ಇದು ಆಂಟಿವಿಯರ್ ಸೇರ್ಪಡೆಗಳನ್ನ ಹೊಂದಿದೆ, ಸುಧಾರಣೆಯನ್ನ ಇದರಲ್ಲಿ ನಾವು ಮಾಡ್ಕೊಂಡಿದೀವಿ. These fluids use phosphorus, zinc, sulfur component to get their antiviral properties. HM ನಲ್ಲಿ ಈ ದ್ರವ ಅಂದ್ರೆ HM ದ್ರವ ರಂಜಕ, ಸತು ಮತ್ತು ಸಲ್ಫರ್ ಘಟಕಗಳನ್ನು ಅವುಗಳ ಉಡುಗೆ ವಿರೋಧಿ ಗುಣಗಳನ್ನು ಪಡೆಯಲು ನಾವು ಬಳಸ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ದೀಸ್ ಆರ್ ದ ಫ್ಲೂಯಿಡ್ mainly used in the high pressure hydraulic system. ಮುಖ್ಯವಾಗಿ ಅಧಿಕ ಒತ್ತಡದ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಈ HM ದ್ರವವನ್ನು ನಾವು ಬಳಸ್ತೀವಿ. ಅರ್ಥ ಆಯ್ತಲ್ಲ? ಸೊ ಎರಡನೇ ದ್ರವ ಫೈರ್ ರೆಸಿಸ್ಟೆನ್ಸ್ ಫ್ಲೂಯಿಡ್ ಅಂತ ಬರೋಣ ಮಕ್ಕಳೇ. ಅಗ್ನಿ ನಿರೋಧಕ ದ್ರವಗಳು, ಫ್ಲೂಯಿಡ್ಸ್, ಆಯಿಲ್. These fluids generate less heat when burnt than those of mineral oil based fluids. ಈ ದ್ರವಗಳು ಖನಿಜ ತೈಲ ಆಧಾರಿತ ದ್ರವಗಳಿಗಿಂತ ಸುಟ್ಟಾಗ ಕಡಿಮೆ ಶಾಖವನ್ನು ಉಂಟು ಮಾಡ್ತವೆ. ಅರ್ಥ ಆಯ್ತಲ್ಲ? ಯಾವುದೋ ಅಗ್ನಿ ನಿರೋಧಕ ದ್ರವಗಳು ಖನಿಜ ತೈಲ ಆಧಾರಿತ ದ್ರವಗಳೇನಿದೆ, ಆಯಿಲ್ಗಳೇನಿದೆ, ಅವುಗಳಿಗಿಂತ ಇದು ಸುಟ್ಟಾಗ ಕಡಿಮೆ ಶಾಖವನ್ನ ಹೀಟ್ ಅಂತ ಏನ್ ಕರಿತೀವಿ, ತುಂಬಾ ಕಡಿಮೆ. burnt than those of mineral oil based oil, less heat generation. As the name suggests, these fluids are mainly used in industries where there are chance of hazards such as foundries, military, die casting and basic metal industries. ಈ ಒಂದು ಫ್ಲೂಯಿಡ್ಸ್ ಅನ್ನ ಮಕ್ಕಳೇ ಮುಖ್ಯವಾಗಿ ಹೆಸರೇ ಸೂಚಿಸುವಂತೆ ಈ ದ್ರವಗಳನ್ನ ಮುಖ್ಯವಾಗಿ ನಾವು ಕೈಗಾರಿಕೆಗಳಲ್ಲಿ ಬಳಸ್ತೇವೆ. ಎಲ್ಲಿ ಕೈಗಾರಿಕೆಗಳಲ್ಲಿ? ಫೌಂಡ್ರೀಸ್, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ನಲ್ಲಿ, ಡೈ ಕಾಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ, ಮತ್ತೆ ಬೇಸಿಕ್ ಮೆಟಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಮೂಲ ಲೋಹದ ಉದ್ಯಮ ಅಂತ ಕರಿತೀವಿ. ಅಂತ ಕಡೆ ನಾವು ಇವುಗಳನ್ನ ನಾವು ಬಳಸ್ತೀವಿ. ಸೊ ಇಲ್ಲಿ ಕೆಲವು ಇಟ್ ಇಸ್ ಎ ಚಾನ್ಸ್ ವೇರ್ ದೇರ್ ಆರ್ ಎ ಚಾನ್ಸ್ ಆಫ್ ಹಜಾರ್ಡ್ಸ್ ಅಂತ ಕರಿತೀವಿ. ಅಂದರೆ ಕೆಲವು ಇಂಥ ಕಡೆ ನಾವು ಬಳಸುವಾಗ ಸ್ವಲ್ಪ ಪ್ರಮಾಣದಲ್ಲಿ ಅಪಾಯಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಯಾವುದು? ಫೈರ್ ರೆಸಿಸ್ಟೆನ್ಸ್ ಫ್ಲೂಯಿಡ್ಸ್. ಸೊ ದೀಸ್ ಫ್ಲೂಯಿಡ್ಸ್ ಆರ್ ಮೇಡ್ ಅಪ್ ಆಫ್ ಲೋವರ್ BTU. BTU ಅಂದ್ರೆ ಗೊತ್ತಲ್ಲ ನಿಮ್ಗೆ, ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಬ್ರಿಟಿಷ್ ಥರ್ಮಲ್ ಯೂನಿಟ್. ಸೊ ಲೋವರ್ BTU compared to those of mineral oil based fluids such as water, glycerol, phosphate, ester and polyol ester. ಈ ದ್ರವಗಳು ಮಕ್ಕಳೇ ಖನಿಜ ತೈಲ ಆಧಾರಿತ ದ್ರವಗಳಾದ ವಾಟರ್ ಗ್ಲೈಕೋಲ್, ಫಾಸ್ಫೇಟ್, ಈಸ್ಟರ್ ಮತ್ತು ಪಾಲಿಯೋಲ್ ಈಸ್ಟರ್ಗೆ ಹೋಲಿಸಿದಾಗ ನಾವು ಕಡಿಮೆ BTU ಬ್ರಿಟಿಷ್ ಥರ್ಮಲ್ ಯೂನಿಟ್ ನಿಂದ ತಯಾರಿಸಲಾಗಿರುತ್ತೆ. ಯಾವುದನ್ನ? ಈ ಫೈರ್ ರೆಸಿಸ್ಟೆಂಟ್ ಆಯಿಲ್ ಫ್ಲೂಯಿಡ್ ಅನ್ನ. ISO ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ have classified this fluid as HFAE soluble oils, HFAS high water based fluids, HFB invert emulsion, HFC water glycols, HFDR phosphate esters and HRDU polyol esters ಅಂತ ವರ್ಗೀಕರಣವನ್ನ ಮಾಡ್ತೀವಿ. ಅಂದರೆ ISO ಈ ದ್ರವಗಳನ್ನ HFAE ಕರಗುವ ತೈಲಗಳು ಅಂತ ಒಂದು ವರ್ಗೀಕರಣ, HFAS ಅಂದರೆ ಹೈ ವಾಟರ್ ಬೇಸ್ಡ್ ಫ್ಲೂಯಿಡ್ಸ್ ಅಧಿಕ ನೀರು ಆಧಾರಿತ ದ್ರವಗಳು, ಎರಡನೇದು HFB ಅಂದರೆ ಇನ್ವರ್ಟ್ ಎಮಲ್ಸನ್ ಅಂದ್ರೆ ವಿಲೋಮ ಎಮಲ್ಸನ್ಗಳು ಅಂತ ನಾವು ಕರಿತೀವಿ. ಇನ್ನೊಂದು HFC ಅಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ವಾಟರ್ ಗ್ಲೈಕೋಗಳು. HFDR ಅಂತ ಕರಿತೀವಿ, ಅದು ಫಾಸ್ಫೇಟ್ ಈಸ್ಟರ್ ಆಗಿ ವರ್ಗೀಕರಣವನ್ನ ಮಾಡ್ತೀವಿ. ಇನ್ನೊಂದು ಮಕ್ಕಳ HRDU ಅಂತ ಕರಿತೀವಿ, ಅದನ್ನ ಪಾಲಿಯೋಲ್ ಈಸ್ಟರ್ಸ್ ಎಂದು ನಾವು ವರ್ಗೀಕರಣವನ್ನ ಮಾಡ್ತೀವಿ. ಯಾವ್ದನ್ನ ಮಕ್ಕಳೇ? ಫೈರ್ ರೆಸಿಸ್ಟೆಂಟ್ ಫ್ಲೂಯಿಡ್ಸ್ ಅನ್ನ. ಹಿಂದೆ ಮಾಡಿದವಲ್ಲ HH, HL, HM, ಅದು ಹೇಳಿದೀನಿ, ಇದು ಫೈರ್ ರೆಸಿಸ್ಟೆನ್ಸ್ ಫ್ಲೂಯಿಡ್ಸ್. ಸೊ ಮಕ್ಕಳೇ ಮುಂದೆ
ಎನ್ವೈರನ್ಮೆಂಟ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, EAHF, ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು. ಎನ್ವೈರನ್ಮೆಂಟ್ ಅಕ್ಸೆಪ್ಟಬಲ್, ಎಚ್ ಅಂದ್ರೆ ಹೈಡ್ರಾಲಿಕ್, ಎಫ್ ಅಂದ್ರೆ ಫ್ಲೂಯಿಡ್, ಕನ್ನಡದಲ್ಲಿ ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು. These fluids are basically used in the application where there is a risk of leakage or spills into the environment. ಅಂದರೆ ಈ ದ್ರವಗಳನ್ನ ಮೂಲತಃ ನಾವು ಯಾವ ಅಪ್ಲಿಕೇಶನ್ ನಲ್ಲಿ ಬಳಸ್ತೀವಿ ಅಂದ್ರೆ ಅಲ್ಲಿ ಸೋರಿಕೆ ಅಥವಾ ಪರಿಸರಕ್ಕೆ ಚೆಲ್ಲುವ ಅಪಾಯ ಇರುತ್ತೆ. These fluids ಅಂದ್ರೆ ದ್ರವಗಳನ್ನ ಬೇಸಿಕಲಿ ಯೂಸ್ಡ್ ಇನ್ ದ ಅಪ್ಲಿಕೇಶನ್ ಎಲ್ಲಿ ವೇರ್ ದೇರ್ ಇಸ್ ಎ ರಿಸ್ಕ್ ಆಫ್ ಲೀಕೇಜ್, ಎಲ್ಲಿ ಬಳಸ್ತೀವಿ ಎಲ್ಲಿ ಪರಿಸರಕ್ಕೆ ಚೆಲ್ತಕ್ಕಂತ ಅಪಾಯ ಇದೆ, ಅದರಿಂದ ಪರಿಸರಕ್ಕೆ ಅಪಾಯ ಉಂಟಾಗುತ್ತೋ ಅಂತ ಕಡೆ ನಾವು ಈ ಆಯಿಲ್ಗಳನ್ನು ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳನ್ನು ನಾವು ಬಳಸ್ತೀವಿ. ವಿಚ್ ಮೇ ಕಾಸ್ ಸಮ್ ಡ್ಯಾಮೇಜ್ ಟು ದ ಎನ್ವೈರನ್ಮೆಂಟ್, ಇದು ಪರಿಸರಕ್ಕೆ ಸ್ವಲ್ಪ ಹಾನಿಯನ್ನು ಸಹ ಉಂಟು ಮಾಡಬಹುದು. ಯಾವುದೋ EHF, ಪರಿಸರ ಸ್ವೀಕಾರಾರ್ಹ ಹೈಡ್ರಾಲಿಕ್ ದ್ರವಗಳು. These fluids are not harmful to the aquatic creatures and they are biodegradable. ಈ ದ್ರವಗಳು ಜಲಚರಗಳಿಗೆ ಹಾನಿಕಾರಕವಲ್ಲ ಅಂದ್ರೆ ಅಕ್ವಾಟಿಕ್, ಮತ್ತು ಅವು ಜೈವಿಕ ವಿಘಟನೀಯ, ಬಯೋಡಿಗ್ರೇಡಬಲ್ ಆಗುತ್ತೆ. ಯಾವುದು EAHF ಆಯಿಲ್ಸ್. These fluids are used in forestry, ಎಲ್ಲಿ ಯೂಸ್ ಮಾಡ್ತಾರೆ ಅಂತ, lawn equipments, offshore drilling, dams and maritime industries. The ISO have classified these fluids as HETG based on natural vegetable oils, HES based on synthetic esters, HEPG polyglycol fluids and HEPR polypropylene types. ಅಂದರೆ ಈ ಪರಿಸರ ಸ್ವೀಕಾರ ಹೈಡ್ರಾಲಿಕ್ ದ್ರವಗಳನ್ನು, ಎನ್ವೈರನ್ಮೆಂಟ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅನ್ನ ನಾವು ಅರಣ್ಯ ಎಲ್ಲಿ ಬಳಸ್ತೀವಿ ಅಂದ್ರೆ ಹುಲ್ಲುಹಾಸಿನ ಉಪಕರಣಗಳಲ್ಲಿ, ಅಂದ್ರೆ ಆಫ್ಶೋರ್ ಅಂದ್ರೆ ಈ ಕಲ್ಲನ್ನ ಕೊರಿತೀವಿನಲ್ಲ, ಕಲ್ಲನ್ನ ಕೊರಿತಕ್ಕಂಥದ್ದು, ಕೊರಿಯುವಿಕೆ, ಮತ್ತೆ ಅಣೆಕಟ್ಟುಗಳಲ್ಲಿ ಮತ್ತು ಕಡಲ ಕೈಗಾರಿಕೆಗಳಲ್ಲಿ, ಸಮುದ್ರದ ಕೈಗಾರಿಕೆಗಳಲ್ಲಿ ಬಳಸ್ತೇವೆ. ISO ಈ ದ್ರವಗಳನ್ನ ಬೇರೆ ವರ್ಗೀಕರಣವಾಗಿ ಮಾಡ್ತದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಪ್ರಕಾರ. ಅದರಲ್ಲಿ HETG ಅಂತ ಕರಿತೀವಿ. ಇದು ನೈಸರ್ಗಿಕ ಸಸ್ಯಜನ್ಯ ಎಣ್ಣೆಗಳ ಆಧಾರದ ಮೇಲೆ ಒಂದು ವರ್ಗೀಕರಣವನ್ನ ಮಾಡ್ತೀವಿ. ಇನ್ನೊಂದು HEES ಅಂತ ಕರಿತೀವಿ ಮಕ್ಕಳೇ, ಇದು ಸಿಂಥೆಟಿಕ್ ಎಸ್ಟಾರ್ಗಳ ಆಧಾರ ಮೇಲೆ ವರ್ಗೀಕರಣವನ್ನ ಮಾಡ್ತೀವಿ. ಮತ್ತೆ ಒಂದು HEPG ಅಂತ ಇದೆ, ಇದು ಪಾಲಿಗ್ಲೈಕೋಲ್ ದ್ರವಗಳ ಆಧಾರ ಮೇಲೆ ಒಂದು ವರ್ಗೀಕರಣವನ್ನ ಮಾಡ್ತೀವಿ. ಮತ್ತೆ ಇನ್ನೊಂದು HEPR ಅಂತ ಒಂದಿದೆ ಮಕ್ಕಳೇ, ಅದನ್ನ ಪಾಲಿ ಆಲ್ಫಾಲೋಪಿನ್ ಪ್ರಕಾರಗಳು ಎಂದು ನಾವೇನ್ ಮಾಡ್ತೀವಿ, ಈ EHF ಆಯಿಲ್ಗಳನ್ನ ವರ್ಗೀಕರಣವನ್ನ ನಾವು ಮಾಡ್ತಾ ಹೋಗ್ತೀವಿ. ಅದಲ್ಲ ಮಕ್ಕಳೇ, ಇದು EAHF ಬಗ್ಗೆ, ಆಯಿಲ್ಗಳ ಬಗ್ಗೆ ನೀವು ತಿಳ್ಕೊಬೇಕಾಗಿರ್ತಕ್ಕಂತ ವಿಷಯ. ನಾವು ಲೆಟ್ ಅಸ್ ಕಮ್ ಟು ದಿ ಹೈಡ್ರಾಲಿಕ್ ಫ್ಲೂಯಿಡ್ಸ್ ನ ಈ ವರ್ಗೀಕರಣದ ಇಲ್ಲಿ ಒಂದು ನೋಡಿ, ಒಂದು ಗ್ರಾಫ್ ಟೈಪ್ ನಿಮ್ಗೆ ಕೊಟ್ಟಿದ್ದೀನಿ. ಅದರಲ್ಲಿ ಮಕ್ಕಳೇ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಇದೆ. ಹೈಡ್ರಾಲಿಕ್ ಫ್ಲೂಯಿಡ್ಸ್ ನಲ್ಲಿ ಒಂದು ಟೈಟಲ್, ಒಂದು ಸ್ಟ್ಯಾಂಡರ್ಡ್, ಒಂದು ಕ್ಲಾಸಿಫಿಕೇಶನ್ಸ್, 3 ರೋಲ್ ಅನ್ನ ಕೊಟ್ಟಿದ್ದೀನಿ. ಟೈಟಲ್ ನೀವು ಬಂದಾಗ ಬೆಸ್ಡ್ ಆನ್ ಮಿನರಲ್ ಆಯಿಲ್ ರಿಲೇಟೆಡ್ ಹೈಡ್ರೋಕಾರ್ಬನ್, ಫೈರ್ ರೆಸಿಸ್ಟೆನ್ಸ್, 3 ತರ ಹೇಳಿದ್ನಲ್ಲ. ಇನ್ನೊಂದು ಎನ್ವೈರನ್ಮೆಂಟಲಿ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಇವು 3 ಈಗ ಚರ್ಚೆ ಮಾಡಿದ್ವಿ. ಅದರಲ್ಲಿ ISO 11158 ಮೊದಲನೇದು, ಎರಡನೇದು ISO 12922, ಮೂರನೇದು ISO 15380. ಇದರಲ್ಲಿ ISO ನಲ್ಲಿ HH, HL, HM, HV, HG, HV ಇದೆ. ನಾನು HH, HL, HM ಅನ್ನ ಚರ್ಚೆ ಮಾಡಿದ್ದೀನಿ. ಇಲ್ಲಿ ISO 12922 ನಲ್ಲಿ ಎಲ್ಲಾ ಚರ್ಚೆ ಮಾಡಿದ್ದೀನಿ. EAHF ನಲ್ಲೂ ಕೂಡ ಎಲ್ಲವನ್ನ ನಾವು ಈಗ ನೋಡಿದ್ದೀವಿ. ಇಷ್ಟು ಚಾರ್ಟ್ ವರ್ಗೀಕರಣ, ಇಷ್ಟು ವಿವರಗಳನ್ನ ಹಿಂದಿನ ಸ್ಲೈಡ್ಸ್ಗಳಲ್ಲಿ ನಿಮಗೆ. ಇದುವರೆಗೆ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಫಂಕ್ಷನ್ಸ್ ಹಾಗೂ ಅದರ ಪ್ರಾಪರ್ಟೀಸ್, ಕಾರ್ಯಗಳು ಮತ್ತೆ ಗುಣಲಕ್ಷಣಗಳು, ಯಾವ್ಯಾವೆಲ್ಲ
ಟೈಪ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಇದೆ. ಟೈಪ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಂಡ್ ಎನ್ವೈರನ್ಮೆಂಟ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್, ಇವುಗಳ ಬಗ್ಗೆ ಈ ತರಗತಿಯಲ್ಲಿ ವಿವರವಾಗಿ ನಾನು ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ MCQ ಕ್ವಶನ್ಸ್ಗಳನ್ನ ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ. ಅವಕ್ಕೆಲ್ಲ ಪ್ರಿಪೇರ್ ಆಗಿ ಎನಿ ಡೌಟ್ಸ್ ನನಗೆ ಕಾಲ್ ಮಾಡಿ ಕ್ಲಾರಿಫೈಯನ್ನು ಮಾಡಿಕೊಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹೇರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ. ಮುಂದಿನ ತರಗತಿನಲ್ಲಿ ಕಂಟಾಮಿನೇಷನ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಂದರೆ ಹೈಡ್ರಾಲಿಕ್ ಆಯಿಲ್ ಅಂಡ್ ಇಟ್ಸ್ ಕಂಟಾಮಿನೇಷನ್ಸ್, ಇವುಗಳ ಬಗ್ಗೆ ಮುಂದಿನ ತರಗತಿಯನ್ನು ತೆಗೆದುಕೊಳ್ತೀನಿ.